ಸರ್, ನನಗೆ ಕುತೂಹಲ ಇದೆ, ಬಹಳ ಕುತೂಹಲ ಇದೆ. 14 ನಿವೇಶನ ಬಂದಿದ್ದು ಪಾರ್ವತಿ ಅವರ ಹೆಸರಲ್ಲಿ, ವೈಫ್ ಆಫ್ ಸಿದ್ದರಾಮಯ್ಯ ಅಂತ ಇದೆ. ಈಗ ಏವನ್ ಆರೋಪಿ ಸಿದ್ದರಾಮಯ್ಯನವರು ಸೈಟ್ ಪತ್ರವನ್ನ ಬರೆದು ಮನೆಯಲ್ಲಿ ಕೂತ್ಕೊಂಡು ಪತ್ರವನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿರೋದು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಹಾಲಿ ವಿಧಾನ ಪರಿಷತ್ನ ಸದಸ್ಯರವರು. ಹಾಗೆ ಅವಕಾಶ ಇದೆಯಾ ಇದರಲ್ಲಿ? ನನಗನ್ಸುತ್ತೆ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ಗೆ ಗೊತ್ತೇ ಇಲ್ಲ ಇದು ಅಂತ ಹೇಳ್ತಾರೆ. ಈ ಮಗ ತಗೊಂಡೋಗಿ ಕೊಟ್ಟಿದ್ದಾನೆ, ಅವರ ಗೌರವಾನ್ವಿತ ಅವರ ಶ್ರೀಮತಿಯವರು ಪತ್ರ ಬರೆದಿದ್ದಾರೆ. ಹೆಂಡತಿ ಮಗ ಇಬ್ಬರು ಗೊತ್ತಿಲ್ದೇ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಯಾರಾದರೂ ನಂಬಕ್ಕೆ ಸಾಧ್ಯನಾ? ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಇದೆಲ್ಲ ಯೋಚನೆ ಮಾಡಿ ನಾವು ಇದರಿಂದ ತಪ್ಪಿಸ್ಕೊಬೋದು, ಕಾನೂನಲ್ಲಿ ತಪ್ಪಿಸ್ಕೊಬೋದು ಅನ್ನೋ ಒಂದು ಹೇಳಿಕೆ ಮೇಲೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ತೀನಿ, ಎಲ್ಲೆಲ್ಲಿ ಅವ್ರು ಪ್ರತಿಯೊಂದು ಸ್ಟೇಜಲ್ಲೂ ತಪ್ಪು ಮಾಡಿದ್ದಾರೆ. ಅವರು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ 62 ಕೋಟಿ ಅಂತ. ಅವತ್ತು ಪತ್ರಿಕೆ ಸಂದರ್ಶನ ಇತ್ತು, ಮಾತಾಡಬೇಕಾದ್ರೆ ಹಿಂದೆ ಯಾರೋ ಒಬ್ಬರು ಹೇಳ್ಕೊಟ್ರು 62 ಕೋಟಿ ಅಂತ, ಇವ್ರು ಹೇಳ್ಬಿಟ್ರು. ಅದೇ ಇವಾಗ ಬ್ರ್ಯಾಂಡ್ ಆಗೋಯ್ತು 62 ಕೋಟಿ ಅಂತ. ನಾವು ಮೊದಲು ಇದ್ರ ಬೆಲೆ ನಾವು 50 ಲಕ್ಷನೋ 10 ಲಕ್ಷನೋ ಅಂತ ಎಲ್ಲ ಜನಗಳ ಮನಸ್ಸಲ್ಲಿ ಸೈಡ್ ತಾನೇ 30, 40, 40, 60 ಎಷ್ಟಿರ್ಬೋದು ಅಂತ ಅಂದ್ಕೊಂಡಿದ್ದು. ಅಂದರೆ ಇವು ಹೇಳಿಕೆ ಮಾತುಗಳು. ಇವರ ಹಿಂಬಾಲಕರು ಏನಿದ್ದಾರೆ, ಹಿಂಬಾಲಕರಿಂದನೇ ಇವತ್ತು ಸಿದ್ದರಾಮಯ್ಯನವರು ಈ ಸ್ಥಿತಿಗೆ ಬಂದಿರೋವಂಥದ್ದು. ಪ್ರಾರಂಭದಲ್ಲೇ ಇದನ್ನು ವಾಪಸ್ ಕೊಟ್ಟಿದ್ರೆ ಇವತ್ತು ಈ ಸ್ಥಿತಿಗೆ ಇರ್ತಾ ಇರಲಿಲ್ಲ. ಈಗ ನಿಮ್ಮ ಸಹಪಾಠಿಗಳು, ನಿಮ್ಮ ಪಕ್ಷದ ಜೊತೆಲಿ ಇರೋ ಅಂಥವ್ರು, ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರು, ಅವ್ರು ಇವತ್ತು ಆಗ್ರಹ ಮಾಡಿದ್ದಾರೆ ಮೂಡ ಅಧ್ಯಕ್ಷನ ಬಂಧನ ಕೂಡ ಆಗಬೇಕು ಅಂತ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ನಾನು ಇನ್ನೂ ಆಗಿಲ್ಲ, ಅವ್ರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅದಕ್ಕೆ ಅವ್ರಿಗೆಲ್ಲ ಅನುಭವ ಇರ್ತೈತೆ, ಇದಿರ್ತೈತೆ. ಅದನ್ನು ಕಾನೂನು ಪ್ರಕಾರನೇ ಅವ್ರು ಕೇಳಿದ್ದಾರೆ. ನಾನು ಆಗಲೇ ಹೇಳ್ದನಲ್ಲ, ನಾನು ಸಮರ್ಥನೆ ಮಾಡ್ತೀನಿ ಕುಮಾರಸ್ವಾಮಿ ಅವರನ್ನು. ಕಾನೂನು ಪ್ರಕಾರನೇ ಅವ್ರು ಕೇಳಿದ್ದಾರೆ. ಅವ್ರು ಕೇಳಿರೋದಕ್ಕೆ ನಾನು ಸಹಮತ ಇದೆ. ಸರ್, ಈಗಲೂ ಕೂಡ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾನೆ ಬರ್ತಾ ಇದೆ, ಅದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಎಲ್ಲೋ ಒಂದ್ ಕಡೆ ಬಿಜೆಪಿನೂ ಕೂಡ ಅಷ್ಟೊಂದು ಈಸಿಯಾಗಿ ಬಿಡಲ್ಲ ಸರ್ ಅವರು. ನೋಡಿ, ತಾನು ಸಿಕ್ಕಾಕ್ಕೊಂಡಾಗ ಊರೆಲ್ಲರೂ ಸಿಕ್ಕಾಕ್ಕೊಬೇಕು ಅನ್ನೋದು ಮನಸ್ಥಿತಿ. ಅದು ಇಲ್ಲಿ ನಾವು ವಿರೋಧ ಪಕ್ಷವಾಗಿದ್ದೀರಿ. ನಾವು ಹಿಂದೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವ್ರನ್ನ ಜಗನ್ನೆತ್ತಿ ಒಳಗಡೆ ಹಾಕಿದ್ರು. ಏನಾಯ್ತಲ್ಲ ಸ್ಥಿತಿ? ಜನ ಆಡಳಿತ ಪಕ್ಷ ಇದೆಯಲ್ಲ ಅದನ್ನ ನೋಡ್ತಾರೆ. ಈಗ ಸೈಕಲ್ ಹೋಗಿ ಲಾರಿಗೆ ಡಿಕ್ಕಿ ಹೊಡೆದ್ರೆ ಲಾರಿಯನ್ ಮೇಲೆ ಕೇಸ್ ಬರೋದು, ಸೈಕಲ್ ಒಂದು ಮೇಲೆ ಬಿಡಲ್ಲ. ನಾವು ವಿರೋಧ ಪಕ್ಷವಾಗಿದ್ದೀರಿ. ಇಟ್ ಈಸ್ ಅವರ್ ಡ್ಯೂಟಿ. ನಮ್ಮ ಡ್ಯೂಟಿನ ನಾವು ಮಾಡ್ತಾ ಇದ್ದೀರಿ ಅಷ್ಟೇ. ಏನು ಸರ್ಕಾರ ಮಾಡೋ ತಪ್ಪನ್ನು ಕಿವಿ ಹಿಂಡೋದಕ್ಕೆ ನಮ್ಮನ್ನು ಕೂತಿರ್ಸೋದು. ನೀವು ಜನಗಳ ಮುಂದೆ ನಾವು ತಪ್ಪಿತಸ್ಥರಲ್ಲ ಅನ್ನೋದು ಪ್ರೂವ್ ಮಾಡಬೇಕು. ನಾವು ಆಪಾದನೆ ಮಾಡೋಕ್ಕೆ ನಮಗೆ ಅವಕಾಶವನ್ನು ಜನ ಕೊಟ್ಟಿರೋದು. ಹಿಂದೆ ಸಿದ್ದರಾಮಯ್ಯನವ್ರು ಇದ್ದಾಗ ಯಡಿಯೂರಪ್ಪನವ್ರ ಕೇಸಲ್ಲಿ ಏನು ಹೇಳಿದ್ರು? ಅಲ್ಲಿ ನೈತಿಕತೆ ಇದ್ದರೆ ಲೋಕಾಯುಕ್ತ ಕೇಸ್ ಆಗೈತೆ, FIR ಆಗೈತೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಈಗ ಯಾರು ಹೇಳ್ತಾರೆ ಆ ಕೇಸ್ ಬೇರೆ ಈ ಕೇಸ್ ಬೇರೆ ಅಂತ. ಹಿಂಗೆ ಪದೇ ಪದೇ ಅವರು ಯಾಕೋ ಯೂಟರ್ನ್ ಹೊಡಿತಾ ಇರೋದು, ಮತ್ತು ಅವರು ಯಾರಿದ್ದಾರೆ ಹಿಂಬಾಲಕರು ಅವರಿಂದನೇ ಅವರು ಹಾಳಾಗ್ತಾ ಇರೋದು ಅಂತ ಅನಿಸುತ್ತೆ. ನನ್ನ ಕಡೆ 2 ಪ್ರಶ್ನೆ ಸರ್. ನನ್ನ ಕಡೆ 2 ಪ್ರಶ್ನೆ ಸರ್. ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಯಡಿಯೂರಪ್ಪ ಎಲ್ಲರೂ ಆಯಿತು. ಎಲ್ಲೋ ಒಂದು ಕಡೆ ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಅವರ ಸರ್ದಿ. ಈಗ ನಾನು ರಿಯಾಕ್ಟ್ ಮಾಡ್ತೀನಿ, ಆಮೇಲೆ ರಿಯಾಕ್ಟ್ ಮಾಡ್ತೀನಿ ಅದಕ್ಕೆ. ಸರ್, ತಾವು ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಈಗ ಆಲ್ರೆಡಿ ಹೇಳಿದಿರಿ, ಬಟ್ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಸರ್ ಏನಂತ ಹೇಳ್ತೀರಿ ಸರ್? ಮಾತಾಡ್ತೀನಿ ಬನ್ನಿ ನೀವು. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ R ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.